ನಾನು ಮೊದಲನೇ ಸಲ ಫಸ್ಟ್ ಇಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನಿ ಗೆಲ್ತಾರೆ ಅದಾದ ನಂತರ ಕೊನೆ ಕ್ಷಣದಲ್ಲಿ JDS ಬೆಂಬಲಿತ ಅಭ್ಯರ್ಥಿನಿ ಗೆಲ್ತಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ? ಕಾರಣ ಅದನ್ನು ಅಭ್ಯರ್ಥಿ ಮೇಲೆ ಅದು ಪಂಚಾಯತಿ ಅಧ್ಯಕ್ಷರು ಇದ್ರ ಚುನಾವಣೆ ಮೇಲೆ ಹೋಗುತ್ತದೆ. ಅಲ್ಲಿ ಯಾರನ್ನ ಆಯ್ಕೆ ಮಾಡಿದ್ರೆ ಪಂಚಾಯತಿ ಒಂದು ಅಭಿವೃದ್ಧಿ ಆಗುತ್ತೆ. ಒಂದು ಅದರಲ್ಲಿ ಸದಸ್ಯರನ್ನ ಅವನ್ನ ಒಳಗೊಂಡು ಯಾರನ್ನ ಮಾಡಬೇಕು. ನಮಸ್ಕಾರ. ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಪಂಚಾಯತಿ ಅಧ್ಯಕ್ಷರಾಗಿ ನಾನು ಪಂಚಾಯತಿ ಅಭಿವೃದ್ಧಿ ಈ ದಿನ ನಡೆತಕ್ಕಂಥ ಬ್ಯಾಡ್ನೂರು ಪಂಚಾಯತಿ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಸಹೋದರಿ ಆಗ್ತಕ್ಕಂಥ ರುಕ್ಮಿಣಿ ಗೋವಿಂದರಾಜ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ನಮ್ಮ ಸಹಕಾರ ಕೂಡ ಕೊಟ್ಟಿದ್ದೀವಿ. ಇನ್ನು ಮುಂದೆ ಕೂಡ ಅದೇ ಕೂಡ ಪಂಚಾಯತಿ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಕೂಡ ಸಹಕಾರದೊಂದಿಗೆ ಪಂಚಾಯತಿ ಅಭಿವೃದ್ಧಿಗೆ ಬಯಸ್ತಾ ಇದ್ದೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಾಗ್ತಕ್ಕಂಥ ರುಕ್ಮಿಣಿ ಅವರು ಪಂಚಾಯತಿನ ಅಭಿವೃದ್ಧಿ ಪಡಿಸಬೇಕು ಮತ್ತು ಮಾದರಿಯಾಗಿ ಪಂಚಾಯತಿ ಮಾದರಿಯಾಗಿ ಮಾಡೋದಕ್ಕಂತ ಹೇಳಿ ತಮ್ಮಲ್ಲಿ ಕೇಳ್ತಾ, ದಯವಿಟ್ಟು ಈ ಒಂದು ಎಲ್ಲ ಮೆಂಬರ್ಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಅಭಿನಂದನೆಗಳನ್ನು ತಿಳಿಸ್ತಾ, ಮುಂದಿನ ವಿಚಾರಗಳು ಕೂಡ ಮುಂದಿನ ದಿನಗಳಲ್ಲೂ ಕೂಡ ಈ ಪಂಚಾಯತಿ ವಿಚಾರದಲ್ಲಿ ಮುಂದಾಣಿಕೆ ಮುಂದೆ ಇದೇ ಥರ ಇರಲಿ ಸಹಕಾರ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ತ್ರಿವೇಣಿ ಗೋವಿಂದರಾಜ್ ಅವರೇ ನನ್ನ ಪಕ್ಷದಿಂದ ಆಯ್ಕೆ ಆದರು ಅಧ್ಯಕ್ಷರಾಗಿ. ಒಂದು ಪಂಚಾಯತಿನ ಒಂದು ಸುಧಾರಿತ ಮಾಡಬೇಕು ಅನ್ನೋದೇ ನಮ್ಮ ಅಭಿವೃದ್ಧಿಯಿಂದ ಒಳ್ಳೆಯವರಿಗೆ ಎಲ್ಲ ಸದಸ್ಯರು ಸಹಕಾರ ಕೊಡೋದ್ರಿಂದ ಈ ರೀತಿ ಗ್ರಾಮ ಪಂಚಾಯತಿ ಇವಾಗ 6 ತಿಂಗಳಲ್ಲಿ ನನ್ನ ಅಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತು JDS ಅಭ್ಯರ್ಥಿನ ರುಕ್ಮಿಣಿ ಗೋವಿಂದರಾಜನ್ನು ಆಯ್ಕೆ ಮಾಡಿದರು. ಅದರಲ್ಲಿ ಏನು ಸಂಶಯ ಪಡೋದೇ ಇಲ್ಲ. ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮ ದೃಷ್ಟಿ. ಸರ್, ಈಗ ಪಾವಗಡ ತಾಲೂಕಿನಲ್ಲಿ JDS ಆಕ್ಟಿವ್ ಆಗಿಲ್ಲ ಅಂತ ಅವ್ರು ಏನು ಹೇಳ್ತಿದ್ರು? ಆಕ್ಟಿವ್ ಆಗಿದೆ, ಯಾರು ಆಕ್ಟಿವ್ ಆಗಿಲ್ಲ ಅಂತ ಸಾಬೀತಾಗಿರೋದಕ್ಕೆ ಒಂದು ಉತ್ತರ ತಗೊಳ್ರಿ. ಇವತ್ತು ತಿಮ್ಮರಾಯಪ್ಪ ಸೋತರೂ ನಾವು 73 ಓಟ್ JDS ಅಭಿವೃದ್ಧಿ ಎಲ್ಲಿ ಹೋಗಲ್ಲ. 73,000 ಓಟ್ ಹಂಗೆ ಇದ್ದಾವೆ. ಯಾವುದೇ ಇವತ್ತು ಪಕ್ಷ ಅಂದ್ಕೋಬೋದು. JDS ತಾಲೂಕಿನಲ್ಲಿ ಕಾರ್ಯಕರ್ತರು ಇವತ್ತು ಆನೆ ಬಲ ಇದ್ದಂಗೆ ಅವರು ಒಂದು ಅಂಥ ಒಗ್ಗಟ್ಟು ಅವರಲ್ಲಿ ಛಲ ಇದೆ. ಮುಂದೆ ಪಕ್ಷ ನಮ್ಮದೇನು ಆ ರೀತಿ ಇಲ್ಲ. ಈಗ ನೆಕ್ಸ್ಟು BJP ಜೊತೆ ಹೊಂದಾಣಿಕೆ ಮಾಡಿದ್ದೀವಿ. ಮುಂದೆ ಪಕ್ಷದಲ್ಲಿ ನಾವು ಎಲ್ಲ BJP JDS ಸೇರಿ ಮುಂದೆ ಪಕ್ಷದಲ್ಲಿ ಮುಂದುವರಿತೀವಿ. ಬರುವಂಥ ಚುನಾವಣೆಯಲ್ಲಿ ನಾವು ಎದುರಿಸಿ ಗೆಲ್ತೀವಿ ಅನ್ನೋ ಅಭಿಪ್ರಾಯ ಎಲ್ಲ ನಮ್ಮಲ್ಲಿದೆ. ಅದರಲ್ಲಿ BJPಗೆ ಎಷ್ಟು ಕೊಡ್ತೀರಾ, JDSಗೆ ಎಷ್ಟು ಕೊಡ್ತೀರಾ ಅದನ್ನು ಚುನಾವಣೆ ನಾವು ಕಲ್ತು ಮಾತಾಡಿದಾಗ ಹೇಳ್ತೀವಿ. ಯಾವ್ಯಾವ ತಾಲೂಕಲ್ಲಿ ಏನು TP ಕೊಡಬೇಕಾಗುತ್ತೆ, ಅದೇನೋ JP ಪೊಸಿಷನ್ ಕೊಟ್ಟರೆ ಇದಾಗುತ್ತೆ ಅಂತ ಎಲ್ಲ ಮುಖಂಡರು ಸೇರಿ ನಾವು ಅವ್ರು ಸೇರಿ ಮಾತಾಡ್ಕೊಂಡು ಹೇಳ್ತೀವಿ. ಅದನ್ನು ಮುಂದೆ ನಿರ್ಣಯ ತಗೊಳ್ತೀವಿ.